ಕಾಂತಾರ ಕೇವಲ 16 ಕೋಟಿಯಲ್ಲಿ ನಿರ್ಮಾಣದ ಈ ಸಿನಿಮಾ ಸುಮಾರು 400 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತು. ಅಂಡ್ ಈಗ ರೀಸೆಂಟ್ ಆಗಿ 2025ರಲ್ಲಿ ಬಂದಂತ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೂಡ ಬಹಳ ಹೆಸರು ಮಾಡಿತು. ಇನ್ನು ಕಾಂತಾರ ಮೂವಿ ನಾನು ರಿವ್ಯೂ ಮಾಡ್ತಿಲ್ಲ, ಬಟ್ ಈ ಪಂಜುರ್ಲಿ ದೈವ ಹೇಗೆ ಉಟ್ಕೊಂತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲೂ ಮಿಸ್ ಮಾಡದೆ ನೋಡಿ. ಮತ್ತು ತಡ ಏಕೆ, ಬನ್ನಿ ವಿಡಿಯೋ ಶುರು ಮಾಡುವ. ಎಂತದಂತಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ ನಾವು ನಂಬುವ ದೈವ. ಸೃಷ್ಟಿಯ ಆರಂಭದಲ್ಲಿ 2 ಹಂದಿ ಇರ್ತವೆ. ಅವಕ್ಕೆ ಸಂತಾನ ಭಾಗ್ಯ ಬೇಕು ಅನ್ಸುತ್ತೆ. ಆಗ ಅವೆರಡು ಹಂದಿ ಮರಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ದೇವರ ಹತ್ರ ಭಕ್ತಿಯಿಂದ ಕೇಳ್ಕೊಂತವೆ, ನಮಗೆ ಸಂತಾನ ಭಾಗ್ಯ ಕೊಡು ಅಂತ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇವರ ಭಕ್ತಿಗೆ ಮೆಚ್ಚಿ ಸಂತಾನದ ವರವನ್ನು ಕೊಡ್ತಾರೆ. ಹಾಗೆ ದಿನಗಳು ಕಳೆದಂತೆ ಅವಕ್ಕೆ ಮರಿಗಳು ಆಗ್ತವೆ. ಅವು ದೊಡ್ಡವಾದ್ಮೇಲೆ ತುಂಬಾ ತುಂಟಾಟದಿಂದ ಇಡೀ ಜಗತ್ತನ್ನೇ ಸೆಳೆಯಿತು. ಹಾಗೆ ಒಂದಿನ ಆ ಹಂದಿ ಮರಿಗಳು ಆಹಾರ ಹುಡುಕ್ತಾ ಹೋಗ್ತಾ ಇರ್ತವೆ. ಅದ್ರಲ್ಲಿ ಒಂದು ಹಂದಿ ಮರಿ ಶಿವ ಮತ್ತು ಪಾರ್ವತಿ ಇಬ್ರು ಪ್ರೀತಿಯಿಂದ ಬೆಳೆಸಿದ ಹೂ ತೋಟಕ್ಕೆ ಈ ಹಂದಿ ಮರಿ ಹೋಗುತ್ತೆ. ಆಗ ಆ ಹೂ ತೋಟವನ್ನು ಸ್ವಲ್ಪ ಮಟ್ಟಿಗೆ ಹಾಳು ಮಾಡ್ತಾ ಬರುತ್ತೆ. ಆಗ ಪಾರ್ವತಿ ದೇವಿಯು ಅಲ್ಲಿ ಬಂದು ನೋಡಿದಾಗ ಹಂದಿ ಮರಿ ಫುಲ್ ಹಾಳು ಮಾಡ್ತಾ ಇರುತ್ತೆ. ಅದನ್ನ ನೋಡಿ ಆ ಹಂದಿ ಮುದ್ದಾದ ಮುಖ ನೋಡಿ ಆ ಪಾರ್ವತಿ ದೇವಿ ಅವ್ರ ಜೊತೆನೆ ಕರ್ಕೊಂಡು ಹೋಗುತ್ತೆ. ಹಾಗೆ ಪಾರ್ವತಿ ದೇವಿ ಮತ್ತೆ ಶಿವ ಅದನ್ನ ಮುದ್ದಾಗಿ ಚೆನ್ನಾಗಿ ಸಾಕ್ತಾರೆ. ಹಾಗೆ ದಿನ ಕಳೆದಂತೆ ಆ ಹಂದಿ ಮರಿ ಮತ್ತೆ ಆ ಹೂದೋಟಕ್ಕೆ ಹೋಗಿ ಫುಲ್ ಹಾಳು ಮಾಡ್ತಾ ಇರುತ್ತೆ. ಇದನ್ನು ನೋಡಿದ ನಮ್ಮ ಲಾರ್ಡ್ ಶಿವನಿಗೆ ಫುಲ್ ಕೋಪ ಬರುತ್ತೆ. ಕೋಪದಿಂದ ಬಾಣ ಬಿಡ್ತಾರೆ, ಆ ಹಂದಿ ಮರಿನ ಕೊಂದಾಕ್ತಾರೆ. ಈ ವಿಷಯ ತಿಳಿದ ಪಾರ್ವತಿ ದೇವಿ ತಕ್ಷಣವೇ ಅಲ್ಲಿಗೆ ಬಂದು ಶಿವನನ್ನ ಬೇಡಿಕೊಳ್ತಾಳೆ. ನಾವೇ ಸಾಕಿದ ಹಂದಿ ಮರಿ ನಾವೇ ಕೊಂದವಲ್ಲ ಅಂತ ಹೇಳಿ ಆ ಹಂದಿಗೆ ಹೇಗಾದ್ರೂ ಮಾಡಿ ಮರುಜೀವ ಕೊಡು ಅಂತ ಕೇಳ್ಕೊಂಡಾಗ ಪಾರ್ವತಿ ದೇವಿಯ ಗೋಳಾಟ ಮತ್ತೆ ಸಂಕಟ ನೋಡಕಂತೆ ಲಾರ್ಡ್ ಶಿವ ಆಯ್ತು ಅಂತ ಹೇಳಿ ಆ ಹಂದಿಗೆ ಮರುಜೀವ ಕೊಡ್ತಾನೆ. ಆಗ ಹಂದಿ ಮರಿಗೆ ಮತ್ತೆ ಮರುಜೀವ ಬಂದು ಆಗ ಅದಕ್ಕೆ ಪಂಜುರ್ಲಿ ದೈವ ಅಂತ ಹೆಸರು ಬರುತ್ತೆ. ಆಗ ಲಾರ್ಡ್ ಶಿವ ಇದ್ಬಿಟ್ಟು ನೀನು ಭೂಲೋಕಕ್ಕೆ ಹೋಗಿ ಸತ್ಯ ಧರ್ಮವನ್ನು ಕಾಪಾಡಬೇಕು, ಅಧರ್ಮವನ್ನು ಶಿಕ್ಷಿಸಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಪಂಜುರ್ಲಿ ದೇವಿಯು ನಮ್ಮ ಭೂಲೋಕಕ್ಕೆ ಬಂದು ಸತ್ಯ ಧರ್ಮನ ಕಾಪಾಡ್ತಾ ಇರುತ್ತೆ. ಸೊ ಇದಾಗಿತ್ತು ಪಂಜುರ್ಲಿ ದೈವ ಹೇಗೆ ಭೂಲೋಕಕ್ಕೆ ಬಂತು ಅಂತ. ಹಾಗೆ ಇದೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ, ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕೋಲ ನಡೆಯುವಾಗ ಆ ಪಂಜುರ್ಲಿ ದೈವ ನೃತ್ಯ ಮಾಡುವಾಗ ಒಂದು ಮನೆಯ ಕಡೆ ನೋಡ್ತಾ ಇರುತ್ತೆ, ಬಾಗಿಲ ಕಡೆ. ಆಗ ಪಂಜುರ್ಲಿ ದೈವವು ಆ ಮನೆ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬರುತ್ತೆ. ಈ ಸಮಯ ಕೋಲ ನಡೆಯುವ ಸಮಯ ಅಲ್ಲ, ಈ ಯಮ ಬಂದಿದ್ದಾನೆ ಅಂತ ಹೇಳ್ತಾರೆ. ಆಗ ಜನ ಎಲ್ಲ ಶಾಕ್ ಆಗ್ತಾರೆ. ಆವಾಗ ಪಂಜುರ್ಲಿ ದೈವ ಈ ಸಮಯ ಒಳ್ಳೆದಲ್ಲ, ಸೂಕ್ತ ಅಲ್ಲ ಕೋಲ ಮಾಡೋದಕ್ಕೆ ಅಂತ ಹೇಳಿದಾಗ ಜನರು ಹೇಗಾದ್ರೂ ಮಾಡಿ ನಡೆಸಿಕೊಡಿ ಅಂತ ಕೇಳ್ಕೊಂತಾರೆ. ಆಗ ದೈವ ಇದ್ಬಿಟ್ಟು ಇದು ದೈವ ಹೇಳ್ತಿರೋದು ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳಿ ಏನು ಅಂಗಳ ದಾಟಿ ಹೋಗ್ಬೇಕಾದ್ರೆ ಅಲ್ಲಿ ಜೋರಾಗಿ ಒಬ್ರು ತಿರುಸ್ತಾರೆ ಮನೆಯಿಂದ. ಆಗ ಎಲ್ಲ ನೋಡಿದ್ರೆ ಅಲ್ಲಿ ಸಾವನ್ನಪ್ಪಿರ್ತಾರೆ ಒಬ್ಬ ವ್ಯಕ್ತಿ. ಯಾರು ಮುಂದೆ ಕೋಲೆಲ್ಲ ನಡೆಸಿಕೊಡ್ಬೇಕು ಅನಾರೋಗ್ಯದಿಂದ ಬರ್ತಾ ಇರ್ತಾರೆ, ಅವ್ರಿಗೆ ಹುಷಾರಾಗಬೇಕು, ಈ ಅನಾರೋಗ್ಯದಿಂದ ಮುಕ್ತಿ ಆಗ್ಬೇಕು ಅಂದ್ಬಿಟ್ಟು ಕೋಲ ನಡೆಸೋಕ್ಕೆ ಮುಂದೆ ಇದಾಗಿ ಪ್ಲಾನ್ ಹಾಕಿರ್ತಾರೆ. ಬಟ್ ಆ ವ್ಯಕ್ತಿನೇ ಮೃತಪಟ್ಟಿರ್ತಾನೆ. ಸೊ ಗ್ಯಾಂಗ್, ಇದಾಗಿತ್ತು ನಮ್ಮ ಪಂಜುರ್ಲಿ ದೈವದ ಕತೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಜಸ್ಟ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಾಕು. ಮುಂದೆ ಬರೋಂಥ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಸೊ ಈ ವಿಡಿಯೋ ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ. ಮರೀದೆ ನಮ್ಮ ಡಾರ್ಕ್ ಫೇಸ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋ ಸಿಗ್ತೀನಿ ಗ್ಯಾಂಗ್, ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಬಾಯ್. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂಥ ಪಂಜುರ್ಲಿ.